ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೆ ಮೊದಲಿಗೆ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕು ಸಾಹಸ ಸಿಂಹ ಅಭಿನವ್ ಭಾರ್ಗವ, ವಿಷ್ಣುವರ್ಧನ್ ಸರ್ ಅವರ ಕೋಟಿಗೊಬ್ಬ ಸಿನಿಮಾ ಮತ್ತು ಒಂದು ವಿಶೇಷವಾದಂಥ ಸೌಂಡ್ ಎಫೆಕ್ಟ್ನಲ್ಲಿ ಮರುಬಿಡುಗಡೆ ಆಗ್ತಾ ಇದೆ. ಸೊ ನಿನ್ನೆಯಿಂದ ಈ ಸಿನಿಮಾ ಶೂಟಿಂಗ್ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ನಡೆದಂಥ ಕೆಲವೊಂದು ಸ್ವಾರಸ್ಯಕರವಾದ ಘಟನೆಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಒಂದಷ್ಟು ಐ ಥಿಂಕ್ ವಿಡಿಯೋಸ್ ಕೂಡ ಅದು ಅವೈಲೇಬಲ್ ಇದೆ, ಯಾರು ಏನು ಹೇಳಿದರು. ಸ್ವತಃ ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದಂಥ ಸೂರಪ್ಪ ಬಾಬು ಅವರು ಒಂದಷ್ಟು ಸ್ವಾರಸ್ಯಕರವಾದ ಘಟನೆಗಳನ್ನು ಅವ್ರು ಹೇಳ್ತಾ ಬರ್ತಾ ಇದ್ದಾರೆ. ಈಗ ಸಾಕಷ್ಟು ವಾಹಿನಿಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾದಂಥ ಒಂದು ಘಟನೆಗಳನ್ನು ನಮ್ಮ ವಾಹಿನಿ ಕಡೆಯಿಂದ ನಾನು ನಿನ್ನೆಯಿಂದ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, 2001 ನವೆಂಬರ್ 16ನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ. ಸುಮಾರು ಆ ಕಾಲಘಟ್ಟಕ್ಕೆ 30 ವಾರಗಳ ಕಾಲ ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ಅದ್ವಿತೀಯವಾದಂಥ ಚಿತ್ರ. ಸೊ ಅದುವರೆಗೂ ವಿಷ್ಣು ಸರನ್ನು ಆ ಒಂದು ಸ್ಟೈಲ್ ಲುಕ್ನಲ್ಲಿ, ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಲುಕ್ ಅದು ಅವರಿಗೆ ಮಾಡಿದ. ಒಂದೊಂದು ಡ್ರೆಸ್ಸು ಅವ್ರು ಹಾಕ್ಕೊಂಡಿದ್ದಲ್ಲಿ ಒಂದೊಂದು ಫ್ರೇಮು ಅದ್ಭುತವಾಗಿ, ಎಲ್ಲ ಫ್ರೇಮಲ್ಲೂ ಕೂಡ ಅವರು ಭಾಳ ರಿಚ್ಚಾಗಿ ಕಾಣ್ತಾರೆ ಇಡೀ ಸ್ಕ್ರೀನಲ್ಲಿ. ಅಲ್ಲಿ ಅಷ್ಟು ಅದ್ಭುತವಾದಂಥ ಚಿತ್ರ. ಅಲ್ಲಿ ರಜನಿಕಾಂತ್ ಸರ್ ಭಾಷಾ ಅಂತಕ್ಕಂಥ ರೋಲ್ ಮುಖಾಂತರವಾಗಿ ಸೊ ಆ ಒಂದು ನೆಲದಲ್ಲಿ ಬಾಕ್ಸ್ ಆಫೀಸ್ ಧೂಳು ಮಾಡಿದ್ರೆ. ಆ್ಯಂಡ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಯಸಿಂಹ ಅಂತಕ್ಕಂಥ ರೋಲ್ ಏನು ಪ್ಲೇ ಮಾಡಿದರು ಇಲ್ಲಿ ವಿಷ್ಣು ಸರು, ಇಲ್ಲಿ ಅದ್ಭುತವಾಗಿ ಅದು ಇಲ್ಲಿನ ಒಂದು ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಸ್ಬಿಡ್ತಾರೆ. ಅಂದರೆ 30 ವಾರಗಳಿಗೂ ಹೆಚ್ಚು ಕಾಲ ಅಂದರೆ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಅದರ ಒಂದು ಅಲೆ ಯಾವ ಮಟ್ಟಕ್ಕಿತ್ತು ಆ ಕಾಲಘಟ್ಟದಲ್ಲಿ ಅಂತ ಅಂದ್ಬಿಟ್ಟು. ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಆ ಟೈಟ್ಲನ್ನು ಇಟ್ಟಾಗ ಟೀಕೆ ಮಾಡಿದ್ದು, ಇನ್ಸಲ್ಟ್ ಮಾಡಿದ್ದು ಇವೆಲ್ಲ ಇದ್ದೇ ಇದೆ. ಅವ್ರು ಯಾವುದೇ ಸಿನಿಮಾಗಳ ಟೈಟ್ಲ್ ಇಟ್ಟಾಗಲೂ ಅವರಿಗೆ ಏನಾದರೂ ಅದನ್ನು ಟೀಕೆ ಮಾಡ್ತಕ್ಕಂಥ ಜನ ಆ ಕಾಲಘಟ್ಟದಲ್ಲಿ ಇದ್ದರು. ಅವೆಲ್ಲದಕ್ಕೂ ಮೀರಿ ಬೆಳೆದಂಥ ಒಂದು ಏಕೈಕ ಅದ್ವಿತೀಯ ಕಲಾವಿದ ಅಂದರೆ ಅದು ವಿಷ್ಣು ಸರ್ ಇದೆ. ಸೊ ವಿಚಾರಕ್ಕೆ ಬರ್ತೀನಿ. ಅಂದರೆ ಕಳೆದ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ, ಮುಂಬೈನ ತಾಜ್ ಹೋಟೆಲ್ನಲ್ಲಿ ಶೂಟಿಂಗ್ ಮಾಡಬೇಕಾದಂಥ ಟೈಮಲ್ಲಿ ಯೂಶ್ವಲಿ ನೈಟ್ ಅವರ್ಸಲ್ಲಿ ಅಲ್ಲಿ ಹಫ್ತಾ ವಸೂಲಿ ಮಾಡಲಿಕ್ಕೆ ರೋಡಿಗಳು ಬರ್ತಾ ಇರ್ತಾರೆ. ಅದನ್ನು ಸ್ವತಃ ಸೂರಪ್ಪ ಬಾಬು ಅವರು ಹೇಳಿದ್ದಾರೆ. ಅದನ್ನು ವಿಡಿಯೋ ನೋಡಿದ್ದೀರಾ? ಮತ್ತೊಂದು ಸಲ ನೋಡಬೇಕು ಅಂತ ಅನಿಸಿದ್ರೆ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಮತ್ತು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ನ ಹಾಕಿರ್ತೀನಿ. ನೀವು ಮತ್ತೊಂದು ಸಲ ನೋಡಿ. ಬಂದಂಥ ರೌಡಿಗಳು ಹಫ್ತಾ ವಸೂಲಿ ಮಾಡ್ದೇ ಸೊ ವಿಷ್ಣು ಸರ್ ನೋಡಿಬಿಟ್ಟು ಅವ್ರು ಏನು ಮಾಡ್ಬಿಟ್ಟು ಹೋಗ್ತಾರೆ ಅದನ್ನು ನೀವೇ ನೋಡಬೇಕು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಡೀ ಕೋಟಿಗೊಬ್ಬ ಸಿನಿಮಾದ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಇಟ್ ಈಸ್ ಒಂದು ಇಂಟರ್ವಲ್ ಒಂದು ಫೈಟ್ ಬರುತ್ತೆ. ಅಮೇಝಿಂಗ್ ಫೈಟ್ ಅದು. ಇಡೀ ಸಿನಿಮಾ ತಿರುವನ್ನು ಪಡ್ಕೊಳ್ತಕ್ಕಂಥ ಒಂದು ಅದ್ವಿತೀಯವಾದ ಫೈಟ್ ಅಂದರೆ ಅದು ಭಾಳ ಅದ್ಭುತವಾಗಿ ಕಾಂಪೋಸ್ ಮಾಡಿದಂಥ ಫೈಟು. ಆದರೆ ಈ ಫೈಟ್ ಆದ ನಂತರದಲ್ಲಿ ಸೊ ಅವತ್ತಿನ ಒಂದು ಡೇದ ಒಂದು ಶೂಟಿಂಗ್ ಎಲ್ಲ ಪ್ಯಾಕಪ್ ಮಾಡಿಬಿಟ್ಟು ಸೊ ವಿಷ್ಣು ಸರ್ ಇಲ್ಲಿ ಬರ್ತಾರೆ. ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಗುರುದತ್ ಸರ್ ಅಷ್ಟೊತ್ತಿಗೆಲ್ಲ ಅವರನ್ನು ಕಾರಲ್ಲಿ ಹಾಕ್ಬಿಟ್ಟು ಕಳಿಸಿರ್ತಾರೆ. ಸೊ ವಿಷ್ಣು ಸರ್ ಬಂದಾಗ ಯೋಚನೆ ಮಾಡ್ತಾರೆ, ಇಮ್ಮಿಡಿಯೇಟು ಅವರು ರೂಮಿಗೆ ಬಂದು ಒಂದು 5-10 ನಿಮಿಷ ಆದ ನಂತರದಲ್ಲಿ ಸಿನಿಮಾದ ಪ್ರೊಡ್ಯೂಸರ್ ಆದಂಥ ಸೂರಪ್ಪ ಬಾಬು ಸರ್ಗೆ ಫೋನ್ ಮಾಡ್ತಾರೆ ಆ ಫೈಟಿಂಗ್ ಬಗ್ಗೆ ಮಾತಾಡಲಿಕ್ಕೆ. ಏನು ಹೇಳ್ತಾರೆ, ಅದಾದ ನಂತರದಲ್ಲಿ ಬಾಬು ಸರ್ ಏನು ಮಾಡ್ತಾರೆ, ವಿಷ್ಣು ಸರ್ ಹೇಗೆ ಎಗೇನ್ ಮತ್ತೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ. ಇವೆಲ್ಲವನ್ನು ನಾನು ಹೇಳೋಕ್ಕಿಂತ ಮುಂಚೆ ಪ್ರೊಡ್ಯೂಸರ್ ಬಾಯಲ್ಲೇ ಕೇಳಿ. ಇದು ಕೂಡ ಭಾಳ ಸ್ವಾರಸ್ಯಕರವಾದಂಥ ಇನ್ಸಿಡೆಂಟ್ ಇದು ನಡೆದಿದ್ದು. ಸೊ ಲೆಟ್ಸ್ ವಾಚ್ ದಟ್ ವಿಡಿಯೋ. ಹೇಳಿ ನಾವು ಕಷ್ಟಪಟ್ಟು ಆ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟು ದೇವ್ರ ದಯದಿಂದ ನಾನು ಆಡಿಯೋ ರಿಲೀಸ್ ಮಾಡಿದ್ದು ಒಂದೇ ದಿನದಲ್ಲಿ. ಆ ಕಾಲದಲ್ಲಿ ಫಸ್ಟ್ ಡೇ 80,000 ಕ್ಯಾಸೆಟ್ಗಳು ಸೇಲ್ ಆಗಿತ್ತು. ಇವತ್ತು ಜಯಂಕರ್ ಆಡಿಯೋದವರು ಅವರು ರಿಲೀಸ್ ಆಡಿಯೋ ರಿಲೀಸ್ ಮಾಡಿ ಬೆಸ್ಟ್ ಸಾಂಗ್ಸ್ ಅದೇ ಇದೆ. ಆ ಥರ ಒಂದು ದೊಡ್ಡ ಮಟ್ಟದ ರೆಕಾರ್ಡ್ಗಳಾಯಿತು. ದೇವ್ರ ದಯದಿಂದ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಅದು ನಮಗೆ ಅವ್ರ ಜೊತೆ ಇನ್ನೂ ಹಲವಾರು ಗಲಾಟೆಗಳು ಮಾಡಿದ್ದೀವಿ. ಅವ್ರು ನಮ್ಮ ಮೇಲೆ ಕೋಪಿಸ್ಕೊಂಡಿದ್ದಾರೆ. ಅದೆಲ್ಲ ಹೇಳ್ತಾ ಹೋಯ್ತು ಅಂತಂತಂದರೆ ತುಂಬ ಇದಾಗುತ್ತೆ. ಏನಂತಂತಂದರೆ ಅವ್ರ ಜೊತೆ ನಾವು ಸಿನಿಮಾ ಮಾಡಿದ್ದೀವಿ. ನಾನು ಇರೋವರೆಗೂ ನನ್ನ ಹೆಸರಿನಿಂದ ಸೂರಪ್ಪ ಅನ್ನೋ ಒಂದು ಟೈಟ್ಲ್ ಇದೆಯಲ್ಲ ಅದು ಹಂಗೆ ಉಳ್ಕೊಂಡು ಹೋಗುತ್ತೆ. ಅದು ನನಗೆ ಅವ್ರು ಕೊಟ್ಟ ಒಂದು ದೊಡ್ಡ ಗಿಫ್ಟ್. ಎಷ್ಟು ಖರ್ಚಾಗಿರ್ಬೋದು. ಇಲ್ಲ, ಬಾಂಬೆನಲ್ಲಿ ಆ ಇನ್ಸಿಡೆಂಟ್ ಆಯಿತು. ಮೈಸೂರಲ್ಲಿ ನಾವು ಇಂಟರ್ವಲ್ ಬ್ಲಾಕ್ ಒಂದು ಫೈಟ್ ತೆಗಿತಾ ಇದ್ದೆ. ಹಲವಾರು ಬಾರಿ ನಾನು ಇದನ್ನು ಹೇಳಿದ್ದೀನಿ. ಅದು ಹೆಚ್ಚು ಕಮ್ಮಿ ಅದು ನೈಟ್ ಫೈಟು. ಅದು ಸಿನಿಮಾಗೆ, ಇಡೀ ಸಿನಿಮಾಗೆ ಅದೊಂದು ದೊಡ್ಡ ತಿರುವು ಕೊಡುವಂಥ ಒಂದು ಫೈಟು. ಅದು ನಮಗೇನಾಗಿತ್ತು, ರಜನಿಕಾಂತ್ ಅವರು ಅತ್ಯದ್ಭುತವಾದ ಫೈಟ್ ಮಾಡಿಬಿಟ್ಟಿದ್ರು. ನಾವು ನಮ್ಮ ಇಂಟಲ್ಲಿ ಏನು ಮಾಡ್ಬಿಟ್ಟಿದ್ದೋ ಅದಕ್ಕಿಂತ ಇನ್ನೂ ಏನಾದರೂ ಒಂದು ವಿಶೇಷತೆ ಮಾಡಬೇಕು ಡೈಲಾಗ್ ವರ್ಷನ್. ಯಾಕಂತಂದರೆ ಇಡೀ ಸಿನಿಮಾ ಅಲ್ಲೇನೆ ಎದ್ದೋಳು. ಸೊ ಅಂಥದ್ರಲ್ಲಿ ನಾನು ನೈಟ್ ಫೈಟು ವಿಷ್ಣು ಸರ್ ಒಂದು ಏನು ಅಂತಂದರೆ ರಾತ್ರಿ ಶೂಟಿಂಗು ಅಂತಂದರೆ ಅವ್ರಿಗೆ ಫಸ್ಟೇ ನಾವು ಹೇಳಬೇಕು. ಸೊ ನಾವು ಅವ್ರಿಗೆ ಹೇಳಿದೆ, ಅಣ್ಣ ನಾಳೆಯಿಂದ ನೈಟ್ ಫೈಟು. ನಾವು ಮೈಸೂರು. ಸೊ ಮೈಸೂರಲ್ಲಿರೋದ್ರಿಂದ ಏನಾಗ ಬೆಂಗಳೂರಲ್ಲಿ ಇದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಇರ್ತಾರೆ. ನಾನು ಏನು ರಜಾ ಔಟ್ಡೋರ್ ಕರ್ಕೊಂಬಂದ್ಬಿಟ್ಟು ರಾತ್ರಿ ಬೆಳಿಗ್ಗೆ ಎಲ್ಲ ನಾನು ರೂಮನ್ನು ತಿಳ್ಕೊಂಡು ನೈಟ್ ಶೂಟ್ ಮತ್ತೆ ಕಾಮಿಡಿ ಮಾಡೋದು. ಅವ್ರು ಫಸ್ಟ್ ಡೇ ಬಂದರು. ನೈಟ್ ಶೂಟಿಂಗ್ ಮನೆ ಹತ್ರ ಎಲ್ಲ ಸೆಟ್ ಹಾಕಿದ್ರು. ಬಂದರು. ನಾನು 10 ಗಂಟೆ ಮೇಲೆ ನಮ್ಮನ್ನು ಒಂದು ಸ್ವಲ್ಪ ನಮ್ಮನ್ನು ರೇಗ್ಸೋದು ಜಾಸ್ತಿ.
ಅಣ್ಣ ಡೈಲಿ 7 ಗಂಟೆಗೆ ಬನ್ನಿ, 10 ಗಂಟೆವರೆಗೂ ಮಾಡಿ ಹೊರಟ್ಬಿಡಿ ಅಣ್ಣ, ಒಂದು 25 ದಿನ ಮಾಡೋಣ ಫೈಟು ಅಂತ ನಾನೊಂದು. ನೀವು ನಂಬಲ್ಲ, ಆ 7 ದಿನ 7 ಗಂಟೆಗೆ ಬಂದರೆ ಅವ್ರು ಹೋಗ್ತಾ ಇದ್ದಿದ್ದೆ ಮಿಡ್ ನೈಟ್ 3 ಗಂಟೆಗೆ. ಮಿಡ್ನೈಟ್ 3 ಗಂಟೆ 3 ಗಂಟೆಗೆ ಹೋಗ್ತಾ ಇದ್ರು. 2 ಗಂಟೆ ಕಾಲ್ ಶೀಟ್ ಮುಗಿಯೋದು, ಆದರೂ ಬಿಡ್ತಿರ್ಲಿಲ್ಲ. ಫೈಟ್ ಮಾಸ್ಟರ್ ಹತ್ರ ಇನ್ನೊಂದು 1 ಅವರ್ ಮಾಡು ನೋಡೋಣ, ಹೆಂಗಿರೋ ಬೆಳಗ್ಗೆ ಹೋಗಿ ಮಲ್ಕೋತೀವಲ್ವಾ ಹೌದು ಅಂತೇಳಿ. 7ನೇ ದಿನ ಬೆಳಗಿನ ಜಾವ ಇನ್ನೇನು ಸೂರ್ಯ ಬಂದ್ಬಿಟ್ಟ ಅನ್ನೋವರೆಗೂ ಶೂಟ್ ಮಾಡಿದ್ವಿ. ಅದು ಮಾಡ್ತಾ ಮಾಡ್ತಾ ಅಲ್ವಾ ಗುರುದತ್ತು ಕಲಾವಿದರು, ಗುರುದತ್ ಅವರು ಇದ್ರ ಮೇಲೆ ಭುಜದ ಮೇಲೆ ತೆಗೆದು ಕಾಲಿಡ್ಬೇಕು. ಅವು ಒಳ್ಳೆ ಹೈಟು, ಗುರುದತ್ ಇಸ್ ವೆರಿ ಗುಡ್ ಹೈಟು. ಅವು ಹೆಚ್ಚು ಕಮ್ಮಿ 6.2 ಏನೋ ಇದ್ದಾರೆ. ಸೊ ತೆಗೆದಾಯ್ತು, ತೆಗೆದೆಲ್ಲ ಆಯಿತು. ಮಾಸ್ಟರ್ ನನಗೇನು ಹೇಳಿದ್ರು, ಸಾರಿಗೆಲ್ಲ ಮುಗಿದೋಯ್ತು, ಟೋಟಲ್ ಅವ್ರದ್ದು ಇನ್ನೇನಿಲ್ಲ ಫೈಟಲ್ಲಿ, ಅವ್ರನ್ನ ಬೆಂಗಳೂರಿಗೆ ಕಳಿಸ್ಬಿಡಿ. ಇವತ್ತು ಸಾಯಂಕಾಲ ನಾನು ಚಿಕ್ಕ ಚಿಕ್ಕ ಶಾರ್ಟ್ಸ್ಗಳು ಬೇರೆ ಬೇರೆ ಏನೇನೋ ಬಿಲ್ಡಪ್ ಶಾರ್ಟ್ಗಳೆಲ್ಲ ತೆಗಿಬೇಕು, ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು. ಸೂರ್ಯ ಬಂದಿದ್ದಾನೆ, ಬೆಳಕು ಬಂದಿದೆ, ಕಾರಲ್ಲಿ ಕೂತಿದ್ದಾರೆ. ರಜಾ ನಾನು ರೂಮ್ಗೆ ಹೋಗಿ ಮಲಗ್ಬಿಟ್ಟು, ಆ್ಯಕ್ಚುಲಾಗಿ ಅವತ್ತು ಬೆಳಗಿನ ಜಾವ ನನ್ನ ಕೃಷ್ಣ ಜಯಂತಿ ಹಬ್ಬ, ಅವ್ರ ಮನೆಯಲ್ಲಿ ವಿಶೇಷ. ನಾನು ಮಧ್ಯಾಹ್ನ 2 ಗಂಟೆಗೆ ಹೊರಡಬೇಕು, ನೀನು ನನ್ನ ಕೆಲಸ ಮಾಡಿ ಏನೇನಿದೆ ಎಲ್ಲ ಮುಗಿಸ್ಕೊಂಡು ನೀನು ಬಂದ್ಬಿಡು ಹೋಗೋಣ ಅಂತಂತಂದ್ರು. ಸರಿ ನಾನು ಪ್ಲ್ಯಾನ್ ಮಾಡ್ತೀನಿ ಅಣ್ಣ, ನೀವು ಫಸ್ಟು ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಬಿಟ್ಟು ಮಲ್ಕೊಂಬಿಡಿ ಅಂತೇಳಿ ಕಳಿಸ್ಬಿಟ್ಟು ಅವ್ರಿಗೆ. ಜಸ್ಟ್ ನಮ್ಮ ಲೊಕೇಶನಿಂದ ಒಂದು 5 ಮಿನಿಟ್ಸ್ ಹೋಗಿರ್ಬೋದೇನೋ ಅವರು. ಅಲ್ಲಿಂದ ನಮ್ಗೆ ಇರೋದೇ 20 ನಿಮಿಷ. ನಾವು ಇದ್ದಿದ್ದು ಲೊಕೇಶನ್ಗೂ ಅವ್ರು ಇದ್ದಿದ್ದು ಹೋಟ್ಲು ಕಿಂಗ್ಸ್ ಕೋರ್ಟ್ಗೆ. 5 ನಿಮಿಷಕ್ಕೆ ಫೋನ್ ಮಾಡಿದ್ರು, ಏನು ಮಾಡ್ತಾ ಇದ್ದೀರ ಅಣ್ಣ? ಈಗ ಒಂದು 5-10 ನಿಮಿಷ ಪ್ಯಾಕಪ್ ಮಾಡ್ಬಿಡ್ತೀನಿ. ಒಂದು ಕೆಲಸ ಮಾಡು, ಫೈಟ್ ಮಾಸ್ಟ್ರಿಗೆ ಏನು ಹೇಳೋಕೆ ಹೋಗಬೇಡ. ನನಗೆ ಯಾಕೋ ಅದು ಆ ಕಾಲೆತ್ತಿಟ್ಟು ಶಾರ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದು ಕಾಲೆತ್ತಿಟ್ಟು ರೌಂಡ್ ಟ್ರಯಲಿನಲ್ಲಿ ಒಂದು ಶಾರ್ಟ್ ಮಾಡಿದ್ದು ನನಗೆ ಯಾಕೋ ಡೌಟ್ ಇದೆ. ನನಗೂ ಯಾಕಂದ್ರೆ ಅದು ಹಿಂಗೆ ಹೋಗಿ ಅವ್ರ ಮಕ್ಕಳ ಮೇಲೆ ಮಾತಾಡೋದು ಇದೆ. ಸಾಯಂಕಾಲ ಬಂದು ತಿರ್ಗಾ ಅದನ್ನು ಮಾಡ್ತೀನಿ ನಾನು, ತಿರ್ಗಾ ಅದನ್ನು ಮಾಡಿಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಂದ್ರು. ನಾನು ಅಣ್ಣ ನಿನಗೆ ಯಾಕೆ 12 ಗಂಟೆ ಪೂಜೆ ಮಾಡೋದು, 6 ಗಂಟೆ ಶೆಟ್ಟಿಗೆ ಬರ್ತೀನಿ, ನಾ ಈಗಾಗಲೇ ಗುರುದತ್ತು ಮುಗೀತು ಅಂತ ಅವ್ರು ಬೆಂಗಳೂರಿಗೆ ಹೊರಟ್ಬಿಟ್ಟು ಇಮಿಡಿಯೇಟಾಗಿ ಗುರುದತ್ತು ರಿಕ್ವೆಸ್ಟ್ ಮಾಡಿ ಅವ್ರನ್ನ ವಾಪಸ್ ಬರೋಕ್ಕೆ ಹೇಳಿ ಎಗೇನ್ ಮತ್ತೆ ನಾವು 6 ಗಂಟೆಗೆ ಅದನ್ನು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ 8:30ವರೆಗೂ ಓನ್ಲಿ ಆ ಶಾರ್ಟ್ ಮಾತ್ರ ತೆಗೆಸಿ ನಾವು ಇವತ್ತು ಆ ಸಿನಿಮಾದಲ್ಲಿ ದೊಡ್ಡ ಹೈಲೈಟ್ ಶಾರ್ಟ್ ಅದು. ಹೌದು, ಟ್ರಾಲಿಲಿ ರೌಂಡ್ ಬರುತ್ತಲ್ಲ ಸರ್, ಕಾಲೆತ್ತಿ ಇಟ್ಬಿಟ್ಟು ಮಾತಾಡೋದು. ಆ ಥರ ಆ ವರ್ಕಿಗೆ ಅವ್ರು ಅಷ್ಟು ಬೆಲೆ ಕೊಡ್ತಾ ಇದ್ರು.